ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ಗೈಸ್. ಏನಪ್ಪ ಅಂತಂದರೆ ಈ ರೆಮಿಡಿನ ಅಂತಂದರೆ ನಾನಿವಾಗ ತೋರಿಸ್ಕೊಡುವಂಥ ಈ ರೆಮಿಡಿನ ನೀವು ಮಾಡ್ಕೊಳ್ಳೋದ್ರಿಂದ ಅಂದರೆ ಯಾವ ರೀತಿ ಮಾಡ್ಕೊಳ್ಬೇಕು ಎಲ್ಲನೂ ಕೂಡ ಹೇಳ್ಕೊಡ್ತೀನಿ ನಾನು. ಹಾಗೆಯೇ ಈ ರೆಮಿಡಿನ ನೀವು ಮಾಡ್ಕೊಳ್ಳೋದ್ರಿಂದ ಸಾಲದ ಸಮಸ್ಯೆ ಅನ್ನೋದು ನಿಮಗೆ ಅತಿ ಬೇಗನೆ ನಿಮಗೆ ಮುಕ್ತಿಗೊಳ್ಳುತ್ತೆ. ಓಕೆನಾ? ಅಂದರೆ ಇದನ್ನು ನೀವು ಯಾವ ರೀತಿ ಈ ಒಂದು ತಂತ್ರನ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ. ಇದನ್ನೆಲ್ಲ ಸೇರಿಸಿ ನೀವು ಬೀರುವಿನಲ್ಲಿ ಇಡಬೇಕಾಗತ್ತೆ. ಈ ಶ್ರೀಮಂತರು ಇರ್ತಾರೆ ನೋಡಿ, ಈ ಶ್ರೀಮಂತರುಗಳೆಲ್ಲ ಈ ರೀತಿ ಕೆಲವೊಂದು ತಂತ್ರಗಳನ್ನ ಗುಟ್ಟಾಗಿ ಮಾಡ್ಕೊಳ್ತಾರೆ ಆಯಿತಾ. ಯಾರಿಗೂ ಕೂಡ ಅವರು ಶೇರ್ ಮಾಡೋದಿಲ್ಲ. ನಾನು ಈ ರೀತಿ ತಂತ್ರನ ಮಾಡ್ತಾಯಿದ್ದೀನಿ ಮನೆಯಲ್ಲಿ, ಈ ರೀತಿ ನಾನು ಬೀರುವಿನಲ್ಲಿ ಈ ಥರ ವಸ್ತುಗಳನ್ನ ಇಟ್ಟೆ, ಈ ರೀತಿ ಯಾವುದು ಕೂಡ ಅವರು ಏನು ಶೇರ್ ಮಾಡ್ಕೊಳ್ಳೋದಿಲ್ಲ ಗೈಸ್ ಆಯಿತಾ. ಏನಂತ ಹೇಳ್ತಾರೆ ಅಂತಂದರೆ, ನಾನು ಕಷ್ಟಪಟ್ಟು ದುಡಿತಾ ಇದ್ದೀನಿ ಅಪ್ಪ, ಅದಕ್ಕೆ ನಾನು ತುಂಬ ಚೆನ್ನಾಗಿ ಸಂಪಾದನೆ ಮಾಡ್ತಾಯಿದ್ದೀನಿ, ಈ ಥರ ಹೇಳ್ತಾರೆ ಆಯಿತಾ. ಅಂತಂದರೆ ಅವರು ಬೇರೆಯವ್ರ ಜೊತೆ ಯಾರು ಎಷ್ಟೇ ಕ್ಲೋಸ್ ಆಗಿರಲಿ ಗಾಯ್ಸ್, ಏನೇ ಮಾಡಲಿ ಅವರಂತೂ ಈ ಒಂದು ಗುಟ್ಟನ್ನು, ಈ ಒಂದು ರಹಸ್ಯನ ಯಾವುದೇ ಕಾರಣಕ್ಕೂ ಕೂಡ ಅವರು ಹೇಳೋದಿಲ್ಲ ಯಾರಿಗೂ. ಓಕೆನಾ? ಸೊ ತುಂಬ ಜನ ಕೇಳ್ತಾರೆ, ಹೆಂಗಪ್ಪ ಇಷ್ಟೊಂದು ಸಂಪಾದನೆ ಮಾಡ್ತೀಯಾ ಏನು ಅಂತ. ಕೆಲವೊಬ್ರಿಗೆ ಏನಾಗುತ್ತೆ ಅಂತಂದರೆ ಗಾಯ್ಸ್, ಬೆಳಗಿಂದ ಸಂಜೆವರೆಗೂ ಕಷ್ಟಪಟ್ಟು ದುಡಿತಾರೆ, ಅಂದರೂ ಕೂಡ ₹1 ನಿಲ್ತಾ ಇರೋದಿಲ್ಲ ಆಯಿತಾ. ಏನಾದರೂ ಒಂದು ಸಮಸ್ಯೆ ಆಗಿ ಮನೆಯಲ್ಲಿ ಯಾವುದಾದ್ರೂ ಒಂದು ಸಮಸ್ಯೆಗಳು ಕಾಡ್ತಾ ಇರುತ್ತೆ, ಅಂದರೆ ದುಡ್ಡಿನ ಸಮಸ್ಯೆ ಅನ್ನೋದು ಹೆಚ್ಚಾಗಿ ಕಾಡ್ತಾ ಇದ್ದರೆ ಈ ಒಂದು ರೆಮಿಡಿ ತುಂಬಾ ಪವರ್ಫುಲ್ಲಾಗಿ ನಿಮಗೆಲ್ಲರಿಗೂ ಕೂಡ ಹೆಲ್ಪ್ ಮಾಡುತ್ತೆ. ಓಕೆನಾ? ಸೊ ಬನ್ನಿ, ತಡ ಮಾಡ್ದೇನೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಗಾಯ್ಸ್, ನಿಮಗೆ ಗೊತ್ತಲ್ಲ, ದಯವಿಟ್ಟು ಒಂದು ಲೈಕ್ನ ಕೊಡೋದನ್ನ ಮರಿಬೇಡಿ. ಯಾಕಂದರೆ ನಿಮ್ಮ ಒಂದು ಲೈಕ್ ಅನ್ನೋದು ಇನ್ನೊಬ್ರು ಕಷ್ಟಕ್ಕೆ ಹೆಲ್ಪ್ ಆಗುತ್ತೆ ಅಂತಂದರೆ ಲೈಕ್ ಕೊಡೋದ್ರಲ್ಲಿ ಏನು ತಪ್ಪಿಲ್ಲ ಅನ್ನೋದು ನನ್ನ ಭಾವನೆ. ಓಕೆನಾ? ಯಾವ ರೀತಿ ಹೇಗೆ ಅಂತ ನೀವು ಕೇಳ್ಬೋದು. ನಿಮ್ಮ ಒಂದು ಲೈಕ್ ಅನ್ನೋದು ಗಾಯ್ಸ್ ಇನ್ನೊಬ್ರು ಕಷ್ಟಕ್ಕೆ ನೆರವಾಗುತ್ತೆ. ನೀವು ಆದಷ್ಟು ಲೈಕ್ ಕೊಟ್ಟಷ್ಟು ವಿಡಿಯೋ ಅನ್ನೋದು ಲೀಕ್ ಆಗುತ್ತೆ. ನಿಮ್ಮ ಥರ ಕಷ್ಟದಲ್ಲಿರೋರು ತುಂಬ ಜನ ಇರ್ತಾರೆ ಅಲ್ವಾ, ಅವ್ರಿಗೆಲ್ಲರಿಗೂ ಕೂಡ ನಮ್ಮ ಕಡೆಯಿಂದ ಏನೋ ಒಂದು ಚಿಕ್ಕ ಹೆಲ್ಪ್ ಆದರೆ ಸಾಕು ಅಲ್ವಾ. ದೇವರು ಭಗವಂತ ನಮಗೂ ಕೂಡ ಇನ್ನೊಂದು ರೂಪದಲ್ಲಿ ನಮಗೆ ಕಷ್ಟ ಅಂತ ಬಂದಾಗ ದೇವರು ನಮಗೂ ಕೂಡ ಹೆಲ್ಪ್ ಮಾಡ್ತಾರೆ. ಸೊ ಅದಕ್ಕೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಯಾವ ರೀತಿ ಮಾಡೋದು ರೆಮಿಡಿ ಅಂತ ನಾನು ನಿಮಗೆ ಶೇರ್ ಮಾಡ್ತೀನಿ. ಹಾಗೆಯೇ ಆದಷ್ಟು ಶೇರ್ ಮಾಡಿ ನಿಮಗೆ. ಅಂತಂದರೆ ಗೈಸ್, ನನ್ನ ಚಾನಲಲ್ಲಿ ಬಂದು ನನಗೇನು ಗೊತ್ತು ಅದನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ. ಅಂದರೆ ಒಂದ್ಸಲ ನಾನು ಅದನ್ನು ಎಕ್ಸ್ಪೆರಿಮೆಂಟ್ ಮಾಡಿಕೊಂಡು ಫಸ್ಟ್ ಅದ್ರ ಬಗ್ಗೆ ತಿಳ್ಕೊಂಡು ಎಕ್ಸ್ಪೆರಿಮೆಂಟ್ ಮಾಡಿ ಎಕ್ಸ್ಪೀರಿಯೆನ್ಸ್ನ ತೊಗೊಂಡು ಓಕೆ ಫೈನಪ್ಪ, ನನಗೆ ಗುಡ್ ರಿಸಲ್ಟ್ ಸಿಕ್ತು, ನನಗೆ 100% ರಿಸಲ್ಟ್ ಸಿಕ್ತು ಅಂದರೆ ಮಾತ್ರ ನಾನು ನಿಮಗೆ ರೆಮಿಡಿಗಳನ್ನ ಶೇರ್ ಮಾಡೋದು ಆಯಿತಾ. ಸುಮ್ಮನೆ ಅವರು ಹೇಳ್ತಾರೆ ಇವರು ಹೇಳ್ತಾರೆ ಅಂತ ನಾನು ವಿಡಿಯೋ ಮಾಡಿ ಹಾಕೋದಿಲ್ಲ, ಸರಿನಾ. ಸರಿ ಬನ್ನಿ, ತಡ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಈ ಒಂದು ರೆಮಿಡಿಗೆ ಗಾಯ್ಸ್ ಬೇಕಾಗಿರುವಂಥದ್ದು ನೋಡಿ, ಇಲ್ಲಿ ಈ ರೀತಿ ಒಂದು ಗಾಜಿನ ಬೌಲ್ನ ನೀವು ತೊಗೊಳ್ಬೇಕು. ಓಕೆನಾ? ಯಾಕೆ ಮೇಡಮ್ ಗಾಜಿನ ಬೌಲೇ ತೊಗೋಬೇಕು ಅಂತ ನೀವು ಕೇಳಬಹುದು. ಅಂತಂದರೆ ಗೈಸ್, ಏನಂದರೆ ಈ ಗಾಜು ಅನ್ನೋದು ರಾಹುಕಾರಕ. ಒಂದು ನೆಗೆಟಿವಿಟಿನ ಬೇಗನೆ ಎಳ್ಕೊಳ್ಳೋ ಶಕ್ತಿ ಈ ಗಾಜಿನಲ್ಲಿ ಇದೆ ಆಯಿತಾ. ಸೊ ಅದಕ್ಕೆ ಆವಾಹನೆ ಮಾಡ್ಕೊಳ್ಳೋ ಶಕ್ತಿ ಇದೆ. ಸೊ ಅದಕ್ಕೆ ಹೇಳ್ತಾರೆ ಅದು ಗಾಜನ್ನೇ ಯೂಸ್ ಮಾಡಿ. ಈ ಒಂದು ರೆಮಿಡಿಗೆ ನೀವು ಬೇಕಾದರೆ ಒಂದು ಅಂದರೆ ಗಾಜಂದು ಗ್ಲಾಸ್ ಬರುತ್ತಲ್ಲ, ಅದನ್ನು ಕೂಡ ಯೂಸ್ ಮಾಡ್ಬೋದು. ಈ ಒಂದು ರೆಮಿಡಿಗೆ ಗಾಜೇ ಆಗಬೇಕು ಆಯಿತಾ, ಬೇರೆ ಯಾವುದು ಕೂಡ ನೀವು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಹಾಗೆಯೇ ಇಲ್ಲಿ ನಾನು ಪರಮ ಪವಿತ್ರವಾದದ್ದು, ಪರಮ ಶ್ರೇಷ್ಠವಾದದ್ದು ಕಲ್ಲುಪ್ಪನ್ನ ನಾನು ತೊಗೊಂಡಿದ್ದೀನಿ ಆಯಿತಾ. ಮಾತೆ ಮಹಾಲಕ್ಷ್ಮಿಯ ಸ್ವರೂಪ, ಹಾಗೆಯೇ ಮಾತೆ ಮಹಾಲಕ್ಷ್ಮಿಯ ಸಹೋದರಿ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತಂದರೆ ಸಮುದ್ರದಲ್ಲೇ ಉಪ್ಪು ಕೂಡ ಉದ್ಭವವಾಗಿರೋದು, ಹಾಗೆಯೇ ಮಾತೆ ಮಹಾಲಕ್ಷ್ಮಿ ಕೂಡ ಸಮುದ್ರದಲ್ಲೇ ಉದ್ಭವವಾಗಿರೋದ್ರಿಂದ ನಾನಿಲ್ಲಿ ಕಲ್ಲುಪ್ಪನ್ನ ತೊಗೊಂಡಿದ್ದೀನಿ. ಹಾಗೆಯೇ ಗೈಸ್, ಇಲ್ಲಿ ಬಂದು 2 ರೀತಿ ಕಾಳನ್ನ ನೀವು ತೊಗೊಳ್ಬೇಕು. ಒಂದು ನೋಡಿ, ಈ ರೀತಿ ಹಳದಿ ಬಣ್ಣದ ಕಾಳು ಅಂತಂದರೆ ಬೇಳೆಕಾಳು ತೊಗೊಳ್ಳಿ. ಹಾಗೆಯೇ ಹಸಿರು ಬಣ್ಣದ ಕಾಳು ನೋಡಿ, ಹೆಸರು ಕಾಳನ್ನ ನಾನಿಲ್ಲಿ ತೊಗೊಂಡಿದ್ದೀನಿ, ಸರಿನಾ. ಅಂದರೆ ಮಾತೆ ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದದ್ದು ಅಲ್ವಾ. ಹಳದಿ ಹಾಗೆಯೇ ಹಸಿರು ಬಣ್ಣ, ಕೆಂಪು ಬಣ್ಣ, ಈ ರೀತಿ ಬಣ್ಣಗಳು ಮಾತೆ ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದದ್ರಿಂದ ನಾನಿಲ್ಲಿ ಈ ರೀತಿ ಕಾಳುಗಳನ್ನ ನಾನು ತೊಗೊಂಡಿದ್ದೀನಿ. ಈ ಒಂದು ತಂತ್ರ ಮಾಡಲಿಕ್ಕೆ ಗೈಸ್ ಇದೇ ಕಾಳಾಗಬೇಕು, ಬೇರೆ ಯೂಸ್ ಮಾಡ್ಬೋದಾ ಮೇಡಮ್ ಆ ಥರ ಎಲ್ಲ ಕೇಳಬೇಡಿ. ನಾನು ಅದಕ್ಕೆ ಹೇಳ್ತಾ ಇರೋದು ನಿಮಗೆ ಇದೇ ರೀತಿ ಬೇಳೆ ಅಂತಂದರೆ ಬೇಳೆನೇ ತೊಗೊಳ್ಳಿ ಹಳದಿ ಕಲರ್ದು, ಹಾಗೆಯೇ ಹೆಸರು ಕಾಳನ್ನ ತೊಗೊಳ್ಳಿ. ಹಾಗೆಯೇ ಇಲ್ಲಿ ನಾನು ಅಕ್ಕಿನ ತೊಗೊಂಡಿದ್ದೀನಿ ಆಯಿತಾ. ಅನ್ನಪೂರ್ಣೇಶ್ವರಿ ತಾಯಿ, ನಮ್ಮ ಲಕ್ಷ್ಮೀ ತಾಯಿಗೂ ಕೂಡ ಹೋಲಿಸ್ತೀವಿ. ಹಾಗೆಯೇ ನಿಮಗೆ ತುಂಬಾ ಅಂತಂದರೆ ಹಸಿದವರಿಗೆ
ಕೊಡುವಂಥದ್ದು, ಅಂದರೆ ಅನ್ನಪೂರ್ಣೇಶ್ವರಿ ತಾಯಿ ಹಸಿದವರಿಗೆ ಅನ್ನ ಕೊಡುವಂಥದ್ದು ಅಲ್ವಾ. ಸೊ ಅದಕ್ಕೆ ಹೇಳ್ತಾ ಇರೋದು, ಇಲ್ಲಿ ಪರಮ ಪವಿತ್ರವಾದದ್ದು ಅಕ್ಕಿನೂ ಕೂಡ ನಾನಿಲ್ಲಿ ತೊಗೊಂಡಿದ್ದೀನಿ. ಹಾಗೆಯೇ ಇದಕ್ಕೆ ಗಾಯ್ಸ್ 5 ರುಪೀಸ್ದೊಂದು ಕಾಯಿನ್ನ ತೊಗೊಳ್ಬೇಕು, ಸರಿನಾ. 5 ರುಪೀಸ್ದು ಗೋಲ್ಡ್ ಕಾಯಿನೇ ಆಗಬೇಕು. 1 ರೂಪಾಯಿ ತೊಗೋಬೋದಾ ಮೇಡಮ್, ಇಲ್ಲ ಬೇರೆ ತೊಗೋಬೋದಾ, ಆ ಥರ ಎಲ್ಲ ಕೇಳಬೇಡಿ. 5 ರುಪೀಸ್ದು ಗೋಲ್ಡ್ ಕಾಯಿನೇ ಆಗಬೇಕು. ಇದ್ರ ಜೊತೆಗೆ ಗಾಯ್ಸ್ ಈ ರೀತಿ ಒಂದು ಮಸಾಲೆ ಪದಾರ್ಥನ ನೀವು ಒಂದು ಸೇರಿಸಬೇಕು. ಅಂತಂದರೆ ಈ ರೀತಿ ಒಂದು ಪಲಾವ್ ಎಲೆನ ತೊಗೊಂಡು ಅದ್ರ ಮೇಲೆ 4, 5, 6 ಅಂತ ಬರ್ಕೊಳ್ಳಿ, ಆಯಿತಾ. 4, 5, 6 ಅಂತಂದರೆ ನಮ್ಮ ಏಂಜಲ್ಸ್ ನಂಬರ್ ಅಲ್ವಾ. ಈ ನಂಬರ್ನ ನಂಬಿಕೊಂಡು ತುಂಬಾ ಜನ ಮ್ಯಾನಿಫೆಸ್ಟೇಷನ್ನ ಮಾಡ್ತಾರೆ ಗಾಯ್ಸ್. ನಿಜವಾಗ್ಲೂ ಎಲ್ಲರಿಗೂ ಕೂಡ ಸಕ್ಸಸ್ಫುಲ್ ಆಗಿದೆ, ನನಗೂ ಕೂಡ ಸಕ್ಸಸ್ಫುಲ್ ಆಗಿದೆ. ನಾನು ಅದರದ್ದು ವಿಡಿಯೋ ಬೇಕಾದರೆ ನಿಮಗೆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ನಿಜವಾಗ್ಲೂ ಮ್ಯಾನಿಫೆಸ್ಟೇಷನ್ ಅದು ವರ್ಕ್ ಆಗೇ ಆಗುತ್ತೆ. ಆದರೆ ನೀವು ಯಾವುದೇ ಒಂದು ರೆಮಿಡಿಗಳನ್ನ ಮಾಡಬೇಕಾದ್ರೆ, ತಂತ್ರಗಳನ್ನ ಪ್ರಯೋಗಗಳನ್ನ ಮಾಡಬೇಕಾದ್ರೆ ಗೈಸ್, ನೀವು ಒಂದು ನಂಬಿಕೆ ಇಟ್ಟು ಶ್ರದ್ಧಾ ಭಕ್ತಿಯಿಂದ ನೀವು ಮಾಡ್ಕೊಳ್ಬೇಕು, ಆಯಿತಾ. ಇವ್ರು ಹೇಳಿದ ತಕ್ಷಣ ಆಗ್ಬಿಡುತ್ತಾ, ಈ ರೀತಿ ಮನಸ್ಥಿತಿ ಮನೋಭಾವನೆನ ನೀವು ಇಟ್ಕೊಂಡು ಏನಾದರೂ ಈ ಥರ ತಂತ್ರಗಳನ್ನ ರೆಮಿಡಿಗಳನ್ನ ಮಾಡಿಕೊಂಡ್ರೆ ನಿಜವಾಗ್ಲೂ ಅದು ವರ್ಕೌಟ್ ಅಂತೂ ಆಗಲ್ಲ, ಓಕೆನಾ. ಸೊ ಬನ್ನಿ, ಇಲ್ಲಿ ತಡ ಮಾಡಿದ್ದೇನೆ, ನಾನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ನೋಡಿ. ಈ ರೀತಿ ಒಂದು ಗಾಜಿನ ಬೌಲ್ನ ತೊಗೊಂಡಿದ್ದೀನಿ. ಇದ್ರ ಒಳಗಡೆಗೆ ಗಾಯ್ಸ್ ನಾವು 1 ಇಡಿಯಷ್ಟು ಕಲ್ಲುಪ್ಪನ್ನ ನಾವು ನೋಡಿ, 1 ಇಡಿಯಷ್ಟು ನಾನು ಕಲ್ಲುಪ್ಪನ್ನ ತೊಗೊಳ್ತಾ ಇದ್ದೀನಿ, ಓಕೆನಾ. 1 ಇಡಿಯಷ್ಟು ಕಲ್ಲುಪ್ಪನ್ನ ನಾನು ಇದ್ರೊಳಗಡೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಇದ್ರ ಜೊತೆಗೆ ಗಾಯ್ಸ್ ನೋಡಿ 1 ಇಡಿಯಷ್ಟು ಬೇಳೆನ ನಾನು ತೊಗೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು, 1 ಇಡಿಯಷ್ಟು ನಾನು ಬೇಳೆನ ತೊಗೊಂಡು ಇದ್ರೊಳಗಡೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ 1 ಇಡಿಯಷ್ಟು ಹೆಸ್ರು ಕಾಳನ್ನ ನಾನು ತೊಗೊಳ್ತಾ ಇದ್ದೀನಿ. ನೀವೆಲ್ಲನೂ ಕೂಡ ಗಾಯ್ಸ್ 1 ಹಿಡಿನೇ ತೊಗೋಬೇಕು, ಸರಿನಾ. ಸ್ವಲ್ಪ ಸ್ವಲ್ಪ ತೊಗೊಂಡು ಹಾಕಕ್ಕೆ ಹೋಗ್ಬಿಡಿ, 1 ಇಡಿಯಷ್ಟೇ ನೀವು ತೊಗೊಳ್ಬೇಕು. ಹಾಗೆಯೇ ಇದ್ರ ಜೊತೆಗೆ ನಾನು 1 ಇಡಿಯಷ್ಟು ಅಕ್ಕಿನೂ ಕೂಡ ನಾನು ತೊಗೊಂಡು ಇದರೊಳಗಡೆ ಸೇರಿಸ್ಕೊಳ್ತಾ ಇದ್ದೀನಿ, ಓಕೆನಾ. ಈ ಒಂದು ರೆಮಿಡಿನ ಗಾಯ್ಸ್ ನೀವು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ನಿಮಗೆ ಹಣದ ಸಮಸ್ಯೆ ಏನಾದರೂ ಇದ್ದರೆ ಅದು ಫಟ್ಟಂತ ನಿಂತೋಗ್ಬಿಡುತ್ತೆ. ಅಂತಂದರೆ ಏನಾದರೂ ಒಂದು ಸಾಲದ ಸಮಸ್ಯೆ ಏನಾದರೂ ಇದ್ದರೆ ಮನೇಲಿ, ಅಂದರೆ ಹಣ ಉಳಿತಾ ಇಲ್ಲ, ನಿಮಗೆ ಪೋಲಾಗಿ ಖರ್ಚಾಗ್ತಾ ಇದೆ ಅಂತಂದರೆ ಅದು ನಿವಾರಣೆ ಖಂಡಿತವಾಗ್ಲೂ ಆಗುತ್ತೆ, ಆಯಿತಾ. ಈ ಶ್ರೀಮಂತರೆಲ್ಲರೂ ಕೂಡ ಇದೇ ರೀತಿ ಮಾಡ್ಕೊಳ್ಳೋದು ಗಾಯ್ಸ್. ಅಂದರೆ ಈ ರೀತಿ ಒಂದು ಬೀರಿನಲ್ಲಿ ಇಡುವಂಥ ಅಂದರೆ ಪರಿಹಾರಗಳನ್ನ ಮಾಡ್ಕೊಳ್ಳೋದು, ಹಾಗೆಯೇ ರೆಮಿಡಿಗಳನ್ನ ಮಾಡ್ಕೊಳ್ಳೋದು, ಈ ರೀತಿ ಎಲ್ಲ ಮಾಡ್ಕೊಳ್ತಾರೆ ಅವರು. ಅದು ಉಪ್ಪಿಂದ ಮಾಡಿದ್ರೆ ಮಾತ್ರ ನಿಜವಾಗ್ಲೂ 100ಗೆ 200% ಗುಡ್ ರಿಸಲ್ಟ್ ಅಂತೂ ಸಿಕ್ಕೇ ಸಿಗುತ್ತೆ. ಸೊ ಅದಕ್ಕೋಸ್ಕರ ಈ ಶ್ರೀಮಂತರೆಲ್ಲ ಏನು ಮಾಡ್ತಾರೆ ಅಂತ ಅಂದರೆ ಈ ರೀತಿ ಮಾಡ್ಕೊಳ್ತಾರೆ, ಓಕೆನಾ. ಸೊ ಈ ರೀತಿ ಎಲ್ಲನೂ ನೀವು ಹಾಕ್ಕೊಳ್ಳಿ ಒಂದು ಬೌಲಿಗೆ. ಹಾಕ್ಕೊಂಡು ಗಾಯ್ಸ್ ಅದ್ರ ಮೇಲೆ ನೀವು ಒಂದು ಪಲಾವ್ ಎಲೆನೂ ಕೂಡ ನೀವು ಇಡಬೇಕಾಗತ್ತೆ, ಸರಿನಾ. ಇಟ್ಟುಬಿಟ್ಟು ಅದ್ರ ಮೇಲೆ ನೀವು ಈ ರೀತಿ ಒಂದು 5 ರುಪೀಸ್ ಕಾಯಿನ ನೀವು ಇಟ್ಕೊಳ್ಳಿ ಗಾಯ್ಸ್, ಸರಿನಾ. ಇಷ್ಟು ಮಾಡ್ಕೊಳ್ತೀರಾ ಅಲ್ವಾ. ಇಷ್ಟು ಮಾಡ್ಕೊಂಡಾದಮೇಲೆ ನೀವೇನು ಮಾಡಬೇಕು ಅಂತಂದರೆ, ಇದು ಯಾವ ವಾರ ಮಾಡಬೇಕು ಅಂತಂದರೆ ಇದನ್ನು ಶುಕ್ರವಾರ ಮಾಡ್ಕೊಳ್ಳಿ, ಸರಿನಾ. ಈಗ ನೀವು ಆಲ್ಮೋಸ್ಟು ಉಪ್ಪಾಗಿರಬಹುದು, ಬೇಳೆ ಕಾಳುಗಳು, ಅಕ್ಕಿ ಎಲ್ಲನೂ ಕೂಡ ಮನೆಯಲ್ಲೇ ಸಿಗುತ್ತೆ ಅಲ್ವಾ. ಸೊ ಅದನ್ನೇ ನೀವು ಯೂಸ್ ಮಾಡಿಕೊಂಡು ಮಾಡಿ. ನಿಜವಾಗ್ಲೂ ಈ ಒಂದು ತಂತ್ರ, ಈ ಒಂದು ಪರಿಹಾರ ಅನ್ನೋದು ನಿಜವಾಗ್ಲೂ ತುಂಬಾ 100ಗೆ 200% ರಿಸಲ್ಟನ್ನ ಕೊಟ್ಟೇ ಕೊಡುತ್ತೆ ಗಾಯ್ಸ್, ಓಕೆನಾ. ಈಗ ಕಷ್ಟ ಅಂತ ದೇವರು ಕೊಟ್ಟ ಮೇಲೆ ನಮಗೆ ಒಂದು ಪರಿಹಾರಗಳನ್ನೂ ಕೂಡ ಕೊಟ್ಟಿರ್ತಾನೆ, ಆಯಿತಾ. ಆ ಪರಿಹಾರಗಳು ನಮ್ಮಂಥವರಿಂದನೋ ಇಲ್ಲ ಇನ್ನೊಬ್ಬರಿಂದನೋ ನಮಗೆ ತಿಳ್ಕೊಂಡಾಗ ಅದನ್ನು ನಾವು ಒಂದು ನಂಬಿಕೆ ಇಟ್ಟು ಶ್ರದ್ಧಾ ಭಕ್ತಿಯಿಂದ ನಾವು ಮಾಡ್ಕೊಳ್ಬೇಕಾಗತ್ತೆ, ಸರಿನಾ. ಹಾಗೆಯೇ ನೋಡಿ, ಅಂದರೆ ಗೈಸ್ ಕಷ್ಟ ಅಂತ ದೇವ್ರು ಕೊಟ್ಟಾಗ ಒಂದು ಪರಿಹಾರ ಮತ್ತು ಪರಿಹಾರ ಶಾಸ್ತ್ರ ಆಗಿರಬಹುದು, ಸಿದ್ಧಿಶಾಸ್ತ್ರ ಆಗಿರಬಹುದು, ಮನುಷ್ಯನ ಏಳಿಗೆಗೆ ಅಂತಲೇ ಈ ರೀತಿ ಕಷ್ಟಗಳೆಲ್ಲ ಕಳ್ಕೊಳ್ಳೋಕ್ಕೋಸ್ಕರನೇ ಕೆಲವೊಂದು ರೆಮಿಡಿಗಳನ್ನ ತಿಳಿಸ್ಕೊಟ್ಟಿದ್ದಾರೆ, ಆಯಿತಾ. ಆ ರೆಮಿಡಿಗಳನ್ನೂ ಕೂಡ ನೀವು ಮಾಡ್ಕೊಳ್ಬೇಕು. ನಾನು ತಿಳಿಸ್ಕೊಟ್ಟಿದ್ದೀನಿ ಯಾವ ರೀತಿ ಏನು ಮಾಡ್ಕೊಳ್ಳೋದು ಅಂತ. ಅದರದ್ದು ಕೂಡ ಅಂದರೆ ಯಾವ ದಿನ ಮಾಡಬೇಕು, ಅಮಾವಾಸ್ಯೆನೆಲ್ಲ, ಹುಣ್ಮೆನೆಲ್ಲ, ಹಾಗೆಯೇ ಶುಕ್ರವಾರ, ಮಂಗಳವಾರ ಯಾವ ವಾರ ಮಾಡಬೇಕು ಅದನ್ನೆಲ್ಲ ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ. ಅದನ್ನೆಲ್ಲದ್ರದ್ದು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೀನಿ, ಒಮ್ಮೆ ಚೆಕ್ ಮಾಡ್ಕೊಳ್ಳಿ, ಓಕೆನಾ. ಈ ಒಂದು ತಂತ್ರನೂ ಅಷ್ಟೇ ಗಾಯ್ಸ್, ನಿಜವಾಗ್ಲೂ 100% ನಿಮಗೆ ರಿಸಲ್ಟನ್ನು ಕೊಟ್ಟೇ ಕೊಡುತ್ತೆ. ಬೇಕಾದರೆ ನೀವು ಒಂದು ಸಲ ಇದನ್ನು ಟ್ರೈ ಮಾಡಿಬಿಟ್ಟು ನೀವೇ ನನಗೆ ಕಮೆಂಟ್ ಮಾಡ್ತೀರಾ, ಹೌದು ಮೇಡಮ್ ನೀವು ಹೇಳಿದ್ದು ಕರೆಕ್ಟು, ನನಗೆ ಸಕ್ಸಸ್ ಆಯಿತು, ನೀವು ಹೇಳಿದ್ದು, ನೀವು ಹೇಳಿದ ರೆಮಿಡಿನ ನಾನು ಮಾಡಿಕೊಂಡೆ, ನನಗೆ ನಿಜವಾಗ್ಲೂ ಒಳ್ಳೆಯದಾಯಿತು ಅಂತ ನೀವು ಹೇಳ್ತೀರಾ, ಓಕೆನಾ. ಸೊ ಈ ರೀತಿ ನೀವು ಮಾಡಾದ್ಮೇಲೆ ಗಾಯ್ಸ್, ನಿಮ್ಮ ಬೀರುವಿನಲ್ಲಿ ಅಂದರೆ ನೀವು ಕ್ಯಾಶ್ ಬಾಕ್ಸ್ನ ಎಲ್ಲಿಟ್ಟಿದ್ದೀರಾ
ಅಂದರೆ ಗೈಸ್ ಒಬ್ಬೊಬ್ರು ಏನು ಮಾಡ್ತಾರೆ ಅಂತ ಅಂದರೆ ಕ್ಯಾಶ್ ಬಾಕ್ಸ್ನ ಇಟ್ಟಿರ್ತಾರೆ, ಇನ್ನೊಬ್ರು ಪರ್ಸಲ್ಲಿ ಕ್ಯಾಶ್ನ ಇಟ್ಕೋತಾರೆ. ಆ ಥರ ಬೀರುನಲ್ಲಿ ನೀವು ಎಲ್ಲಿ ಇಟ್ಟಿರ್ತೀರಾ ಅಲ್ಲಿ ನೀವು ತೊಗೊಂಡೋಗ್ಬಿಟ್ಟು ಇದನ್ನು ಇಡಬೇಕು. ನಿಮ್ಮ ಬೀರುನಲ್ಲಿ ಲಾಕರಲ್ಲಿ ಇಟ್ಬಿಟ್ಟು ನೀವು ಅಕಸ್ಮಾತ್ ಪರ್ಸ್ ಏನಾದರೂ ನೀವು ದುಡ್ಡನ್ನ ಯೂಸ್ ಮಾಡ್ತಿದ್ರೆ ಅಕಸ್ಮಾತ್, ಓಕೆನಾ, ಇದ್ರ ಮೇಲೆ ಒಂದು ಇದು ಪ್ಲೇಟ್ ಆದರೂ ಮುಚ್ಕೋಬೋದು ನೀವು. ಇಲ್ಲ ಮೇಡಮ್ ನನ್ನ ಪರ್ಸಲ್ಲೇ ನಾನು ದುಡ್ಡನ್ನ ಇಡೋದು ಅಂತ ಅನ್ನೋರು ಏನು ಮಾಡಿ ಅಂದರೆ ಆ ಪರ್ಸನ್ನೇ ಇದ್ರ ಮೇಲೆ ಇಟ್ಕೊಳ್ಳಿ, ಸರಿನಾ. ಇಲ್ಲ ಮೇಡಮ್ ಬೇರೆ ಬಾಕ್ಸಲ್ಲಿ ನಾವು ದುಡ್ಡನ್ನ ಇಡ್ತೀವಿ ಅಂತ ಅನ್ನೋರು ಚಿಕ್ಕದು ಯಾವ್ದಾದ್ರು ಒಂದು ಪ್ಲೇಟ್ನ ಮುಚ್ಚಿಬಿಡಿ. ಇಲ್ಲ ಅಂತಂದರೆ ಯಾವುದಾದ್ರೂ ಒಂದು ಹಳದಿ ಬಣ್ಣದ ಬಟ್ಟೆನೋ ಇಲ್ಲ ಅಂದರೆ ಬಿಳಿ ಬಣ್ಣದ ಬಟ್ಟೆನೋ ನೀವು ಇದ್ರ ಮೇಲೆ ಕವರ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ, ಸರಿನಾ. ಹಾಗೆಯೇ ಇದನ್ನು ಬಂದು ನೀವು ಶುಕ್ರವಾರನೇ ಮಾಡ್ಕೊಳ್ಬೇಕು. ಆದಷ್ಟು ಅಡುಗೆ ಮನೆ ಆಗಿರ್ಬೋದು ಸ್ವಚ್ಛವಾಗಿಟ್ಕೊಳ್ಳಿ. ಸ್ವಚ್ಛತೆ ಎಲ್ಲಿರುತ್ತೋ ಅಲ್ಲಿ ಲಕ್ಷ್ಮೀದೇವಿ ನಿಜವಾಗ್ಲೂ ನೆಲೆಸಿರ್ತಾರೆ ಗೈಸ್, ಓಕೆನಾ. ನೀವು ಅದಾದಮೇಲಿಂದ ಏನು ಮಾಡಬೇಕು ಅಂದರೆ ಗೈಸ್, ನೀವು ಒಂದು ಸಂಕಲ್ಪನ ಮಾಡ್ಕೊಳ್ಳಿ, ಆಯಿತಾ. ಇದನ್ನು ಬೀರುಗೆ ತಗೊಂಡು ಹೋಗಿ ಇಡೋಕ್ಕಿಂತ ಮುಂಚೆ ಒಂದು ಸಂಕಲ್ಪನ ಮಾಡ್ಕೊಳ್ಳಿ. ಮತ್ತು ಮಹಾಲಕ್ಷ್ಮಿ ಫೋಟೋ ಮುಂದೆ ಒಂದು ಶುಕ್ರವಾರ ನೀವು ಮನೆ ಅಂಗಳೆಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿಗಳ ಹಾಕಿ ಹಾಗೆಯೇ ಮನೆಯೆಲ್ಲ ಕ್ಲೀನಾಗಿ ಒರೆಸ್ಕೊಂಡು ಮನೆಯಲ್ಲಿ ಪೂಜೆ ಮಾಡಿಬಿಟ್ಟು ಮತ್ತು ಮಹಾಲಕ್ಷ್ಮಿ ಫೋಟೋ ಮುಂದೆ ಕೂತ್ಕೊಂಡು ಇದನ್ನು ಕೈಯಲ್ಲಿ ಇಟ್ಕೊಂಡು ನೀವು ಒಂದು ಸಂಕಲ್ಪನ ಮಾಡ್ಕೊಳ್ಬೇಕು. ನಮ್ಮ ಮನೆಯಲ್ಲಿ ಇರುವಂಥ ಯಾವುದೇ ಒಂದು ಹಣದ ಸಮಸ್ಯೆ ಆಗಿದರೆ ಅದು ನನಗೆ ಪರಿಹಾರ ಸಿಗಬೇಕು ತಾಯಿ, ಅದಕ್ಕೋಸ್ಕರ ನಾನು ಈ ತಂತ್ರನ ಮಾಡ್ಕೊಳ್ತಾ ಇದ್ದೀನಿ ಅಂತ ನೀವು ಸಂಕಲ್ಪನ ಮಾಡ್ಕೊಳ್ಬೇಕು. ದೇವಿಗೆ ಹೇಳಬೇಕು ನೀವು, ಆಯಿತಾ. ಸಂಕಲ್ಪನ ಮಾಡಿಕೊಂಡು ನಮಗೆ ಆದಷ್ಟು ಅಂತಂದರೆ ಮನೆಯಲ್ಲಿ ದುಡ್ಡು ಅನ್ನೋದು ಪೋಲಾಗಿ ಖರ್ಚಾಗ್ತಾಯಿದೆ ಅಂದರೆ ಆರೋಗ್ಯ ಸಮಸ್ಯೆ ಆಗಿರಬಹುದು, ಇಲ್ಲ ಇನ್ನೊಂದಾಗಿ ಖರ್ಚಾಗ್ತಿದೆ ಅಂತ ಅನ್ನೋರು ಕೂಡ ಆ ರೀತಿ ನೀವು ಕೇಳ್ಕೊಳ್ಬಹುದು. ಅಕಸ್ಮಾತ್ ನೀವು ಸಾಲನ ಜಾಸ್ತಿ ಮಾಡ್ಕೊಂಡಿದ್ರೆ ಆದಷ್ಟು ಬೇಗ ನಮ್ಮ ಸಾಲನ ತೀರ ಥರ ಆಗಬೇಕು ತಾಯಿ ಅಂತ ಅದಕ್ಕೋಸ್ಕರ ನಾನು ಈ ಒಂದು ಅಂದರೆ ಪರಿಹಾರನ ಮಾಡ್ಕೊಳ್ತಾ ಇದ್ದೀನಿ ಅಂತ ನೀವು ತಾಯಿ ಮುಂದೆ ಭಕ್ತಿಯಿಂದ ಕೇಳಿಕೊಂಡು ನೀವು ತೊಗೊಂಡೋಗ್ಬಿಟ್ಟು ಬೀರುನಲ್ಲಿ ಇಟ್ಕೊಳ್ಳಿ, ಓಕೆನಾ. ನಿಜವಾಗ್ಲೂ ಗಾಯ್ಸ್ ಇದೊಂದು ತಂತ್ರ ಬೇಕಾದರೆ ಮಾಡಿ, ನಿಜವಾಗ್ಲೂ ವರ್ಕೌಟ್ ಆಗೇ ಆಗುತ್ತೆ, ಸರಿನಾ. ಇದೇ ರೀತಿ ನಾನು ಮನೆಯಲ್ಲೇ ಯೂಸ್ ಮಾಡಿಕೊಂಡು ಅಂತಂದರೆ ನಾವು ತುಂಬಾ ದುಡ್ಡು ಖರ್ಚು ಮಾಡ್ತೀವಿ ಅಲ್ವಾ. ಒಬ್ಬೊಬ್ಬರು ಹೋಗಿ ಜ್ಯೋತಿಷ್ಯ ಶಾಸ್ತ್ರನೆಲ್ಲ ಕೇಳ್ತಾರೆ ಅಂದರೂ ಕೂಡ ಅಲ್ಲಿ ಅವ್ರಿಗೆ ಏನು ಕೂಡ ಅಂದರೆ ದುಡ್ಡೆಲ್ಲ ಖರ್ಚು ಮಾಡಿ ಅದಂತೆ ಪೂಜೆ ಇದಂತೆ ಪೂಜೆ ಎಲ್ಲನೂ ಕೂಡ ಮಾಡಿಸ್ತಾರೆ, ಅಂದರೂ ಕೂಡ ಅವ್ರಿಗೆ ಗುಡ್ ರಿಸಲ್ಟ್ ಅಂತೂ ಸಿಕ್ಕಿರೋದಿಲ್ಲ ಅಲ್ವಾ. ಸುಮ್ಮನೆ ಯಾಕೆ ದುಡ್ಡು ಖರ್ಚು ಮಾಡ್ತೀರಾ. ಈ ರೀತಿ ಮನೆಯಲ್ಲೇ ಯೂಸ್ ಮಾಡಿಕೊಂಡು ಅಂತಂದರೆ ಮನೆಯಲ್ಲೇ ನಾವು ಯೂಸ್ ಮಾಡುವಂಥ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ನಾವು ಈ ರೀತಿ ಚಿಕ್ಕ ಪುಟ್ಟ ರೆಮಿಡಿಗಳನ್ನ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು, ಓಕೆನಾ. ಹಾಗೆ ಆದಷ್ಟು ಉಪ್ಪಾಗಿರಬಹುದು, ಕಾಳುಗಳಾಗಿರಬಹುದು ಎಲ್ಲನೂ ನೀವು ಬಾಕ್ಸಲ್ಲಿ ತುಂಬಿರೋ ಥರ ನೋಡ್ಕೋಬೇಕು, ಆಯಿತಾ. ಮಸಾಲೆ ಪದಾರ್ಥ ಆಗಿರಬಹುದು ಎಲ್ಲನೂ ಕೂಡ ತುಂಬಿರಬೇಕು ಗಾಯ್ಸ್. ಅಕಸ್ಮಾತ್ ನಾನು ಸ್ವಲ್ಪ ಇದೆ ಅಂದಾಗಲೇ ತಂದುಬಿಡಿ, ಆಯಿತಾ. ಅಂದರೆ ಯಾವುದೇ ಕಾರಣಕ್ಕೂ ಖಾಲಿ ಆಗೋಕೆ ಹೋಗಬಾರ್ದು. ಖಾಲಿ ಆದ ತಕ್ಷಣ ಈ ರೀತಿ ಅಂದರೆ ಕಾಳುಗಳಾಗಿರಬಹುದು, ಅಕ್ಕಿ ಆಗಿರಬಹುದು, ಉಪ್ಪಾಗಿರಬಹುದು ಖಾಲಿ ಆಗಿದೆ ತೊಗೊಂಡು ಬನ್ನಿ. ಖಾಲಿ ಅನ್ನೋ ವರ್ಡ್ನ ನೀವು ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಯೂಸ್ ಮಾಡೋಕ್ಕೆ ಹೋಗಬೇಡಿ, ಅದು ಒಳ್ಳೆಯದಲ್ಲ, ಓಕೆನಾ. ಸೊ ಆದಷ್ಟು ಎಲ್ಲನೂ ಕೂಡ ಫಿಲ್ ಮಾಡ್ಕೊಳ್ಳಿ. ಹಾಗೆಯೇ ನಾನು ಪ್ರತಿ ಸಲ ಹೇಳುವಂಗೆ ಗಾಯ್ಸ್, ದಯವಿಟ್ಟು ಅಡುಗೆ ಮನೆ ಸಿಂಕಲ್ಲಿ ನೀವು ಯಾವುದೇ ಕಾರಣಕ್ಕೂ ಪಾತ್ರೆಗಳನ್ನ ಹಾಗೆ ಬಿಡಬೇಡಿ, ಆಯಿತಾ. ನೈಟೇ ಆದಷ್ಟು ವಾಶ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಯಾಕಂದರೆ ಒಂದು ನಕಾರಾತ್ಮಕ ಶಕ್ತಿ ಅನ್ನೋದು ನಿಮ್ಮ ಮನೆಗೆ ಎಂಟ್ರಿ ಕೊಡೋದು. ಆ ರೀತಿ ನೀವು ಮನೆಯನ್ನೆಲ್ಲ ಗಲೀಜಾಗಿಟ್ಕೊಳ್ಳೋದು, ಪಾತ್ರೆಗಳನ್ನೆಲ್ಲ ಸಿಂಕಲ್ಲಿ ಹಂಗೆ ಬಿಸಾಕೋದು, ತಿಂದಿದ್ದೆಲ್ಲ ಅಲ್ಲಲ್ಲೇ ಬಿಸಾಕೋದು, ಈ ರೀತಿ ಮಾಡೋದ್ರಿಂದ ಒಂದು ನೆಗೆಟಿವಿಟಿ ಅನ್ನೋದು ನಿಮ್ಮ ಮನೇನ ಆವರಿಸ್ಕೊಳ್ಳುತ್ತೆ, ಆಯಿತಾ. ಇನ್ನು ನಕಾರಾತ್ಮಕ ಶಕ್ತಿ ಬಂದುಬಿಟ್ರಂತೂ ನೀವು ಯಾವುದೇ ಒಂದು ಕೆಲಸ ಮಾಡಿದ್ರು ಅಷ್ಟೇ, ಏನೇ ಮಾಡಿದ್ರು ಅಷ್ಟೇ ನಿಜವಾಗ್ಲೂ ಒಳ್ಳೆಯದಂತೂ ಆಗೋದಿಲ್ಲ. ಅದೇ ಒಂದು ಸಕಾರಾತ್ಮಕ ಶಕ್ತಿ ಏನಾದರೂ ಮನೆಯೊಳಗೆ ಎಂಟ್ರಿ ಕೊಟ್ಟರೆ ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ, ಓಕೆನಾ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು, ದಯವಿಟ್ಟು ಆದಷ್ಟು ಮನೇನ ಕ್ಲೀನಾಗಿ ಇಟ್ಕೊಳ್ಳಿ, ಸರಿನಾ. ಇದೇ ರೀತಿ ಸುಮಾರು ವಿಡಿಯೋ ಮಾಡಿ ಹಾಕಿದ್ದೀನಿ, ಎಲ್ಲಾದ್ರದ್ದು ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಐ ಹೋಪ್ ನಿಮಗೆಲ್ಲರಿಗೂ ಕೂಡ ಈ ವಿಡಿಯೋ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ. ಯೂಸ್ಫುಲ್ ಆಯಿತು ಅಂತ ಅನಿಸಿದ್ರೆ ಒಂದು ಲೈಕ್ನ ಕೊಡಿ, ಹಾಗೆಯೇ ಲೈಕ್ ಕೊಟ್ಟು ಇನ್ನೊಬ್ರ ಕಷ್ಟಕ್ಕೆ ನೆರವಾಗಿ, ಓಕೆನಾ. ಏನೋ ವ್ಯೂಸ್ಗೋಸ್ಕರ ಇಲ್ಲ ಕಮೆಂಟ್ಗೋಸ್ಕರ ಇಲ್ಲ ಶೇರ್ಗೋಸ್ಕರ ಹಾಗೆಯೇ ಈ ರೀತಿ ನಾನು ಲೈಕ್ಗೋಸ್ಕರ ನಾನು ಹೇಳ್ತಾ ಇಲ್ಲ ಗಾಯ್ಸ್. ನಿಮ್ಮ ಒಂದು ಲೈಕ್ ಅನ್ನೋದು ತುಂಬಾ ಕಷ್ಟದಲ್ಲಿ ಇರ್ತಾರಲ್ವ, ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಇರೋದು ಅಷ್ಟೇ. ನಿಜವಾಗ್ಲೂ ನಾನು ವ್ಯೂಸ್ಗೋಸ್ಕರ ಆಗಲಿ ಲೈಕ್ಗೋಸ್ಕರ ಆಗಲಿ ಕಮೆಂಟ್ಗೋಸ್ಕರ ಆಗಲಿ ನಾನು ಕೇಳ್ತಾ ಇಲ್ಲ. ಅಕಸ್ಮಾತ್ ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ನಾನು ಯಾರಿಗೂ ಕೂಡ ಕಮೆಂಟಲ್ಲಿ ಪೆಂಡಿಂಗ್ ಇಟ್ಕೊಂಡಿಲ್ಲ ಗಾಯ್ಸ್. ನಾನು ನೋಡಿದಾಗಲೆಲ್ಲ ಅಲ್ಲಲ್ಲೇ ಆನ್ಸರ್ನ ಮಾಡ್ತಾಯಿದ್ದೀನಿ, ಓಕೆನಾ. ಸೊ ಎಲ್ಲರಿಗೂ ಕೂಡ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ. ದಯವಿಟ್ಟು ಹೊಸದಾಗಿ ನನ್ನ ಚಾನಲ್ ಎಲ್ಲರೂ ನೋಡ್ತಾ ಇದ್ದರೆ
ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ಮಹಾಲಕ್ಷ್ಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ಹಾಗೆಯೇ ಕಮೆಂಟ್ ಬಾಕ್ಸ್ನಲ್ಲಿ ನಮ್ಮ ಏಂಜಲ್ ನಂಬರ್ 456 ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ, ಓಕೆನಾ. ಎಲ್ಲರಿಗೂ ಕೂಡ ಯಾರ್ಯಾರು ಕಮೆಂಟ್ ಮಾಡ್ತಾಯಿದ್ದೀರಾ, ಯಾರ್ಯಾರು ಲೈಕ್ ಮಾಡ್ತಿದ್ದೀರಾ, ಯಾರ್ಯಾರು ಶೇರ್ ಮಾಡ್ತಿದ್ದೀರಾ, ಎಲ್ಲರಿಗೂ ಕೂಡ ಮತ್ತೆ ಮಹಾಲಕ್ಷ್ಮಿ ಒಳ್ಳೇದು ಮಾಡಲಿ, ನಿಮ್ಮ ಮನೆಯಲ್ಲಿ ಬಂದು ಸ್ಥಿರವಾಗಿ ನೆಲೆಸ್ಲಿ. ಹಾಗೆಯೇ 456 ಅಂತ ಕಮೆಂಟ್ ಮಾಡೋರು ಎಲ್ಲರಿಗೂ ಕೂಡ ನಮ್ಮ ಏಂಜಲ್ಸ್ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬೈ ಬೈ, ಸಿ ಯು, ಟೇಕ್ ಕೇರ್.